ಮಕ್ಕಳು ಫ್ರೀ ಇಲ್ವಾ? ಎಷ್ಟು ಮಕ್ಕಳು ಫ್ರೀ? ಸ್ಕೂಲ್ ಮಕ್ಕಳು ಫ್ರೀ ಕೊಡ್ತೀವಿ, ಈಗ ನಿಮ್ಗೂ ಬೇಕಾ? ಓಕೆ, ಈಗ ನಿಮ್ಮ ತಾಯಿಗೆ ಫ್ರೀ ಕೊಟ್ಟಿದ್ದೀವಿ, 2,000 ಕೊಡ್ತಾ ಇದ್ವಿ, 10 ಕೆಜಿ ಕೊಡ್ತಾ ಇದ್ದೀವಿ. ಮನೆಗೆ ಫ್ರೀ ಒಳ್ಳೆ ಕರೆಂಟ್ ಕೊಡ್ತಾ ಇದ್ವಿ, 200 ಯೂನಿಟ್ ಕರೆಂಟ್ ಕೊಡ್ತಾ ಇದ್ವಿ. ಈಗ ನೀನು ಈ ಪ್ರಶ್ನೆ ಕೇಳಿದ್ಯಾ, ಇದು ನಮ್ಮ ಸರ್ಕಾರದಲ್ಲಿ ನಮ್ಮ ಮಕ್ಕಳೇನು ಕೇಳಿದಾರೆ ಇವತ್ತು ಅಂತೇಳಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಏಜ್ವರೆಗೂ ಏನಾದ್ರು ಯೋಚನೆ ಮಾಡಿ. ಡೋಂಟ್ ವರಿ. ಈಗ ಮಧು ಏನ್ 46,000 ಶಾಲೆ ಇದೆ ಅಂತ ಹೇಳ್ತಾ ಇರಲ್ಲ, ಇಲ್ಲಿ ಕೂತ್ಕೊಂಡು ಸ್ಕೂಲ್ ಇದೆಯಲ್ಲ, ಎಲ್ಲರಿಗೂ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅಂತಾನೆ ನಮ್ಮ ಸರ್ಕಾರದ ಚಿಂತನೆ. ಇಡೀ ದೇಶದಲ್ಲಿ ಆಲ್ಮೋಸ್ಟ್ 30% ಎಜುಕೇಶನ್ಗೆ ಹೋಗ್ತಾ ಇದೆ, ಇವೆಲ್ಲ ಎಜುಕೇಶನ್ ಹೋಗ್ತಾ ಇದೆ. ನಿಮ್ಮ ಟೀಚರ್ಸು ಯಾರೇನು ಕಡಿಮೆ ಇಲ್ಲ, ಅವರೆಲ್ಲ ಕ್ವಾಲಿಫೈಡ್ ಇದ್ದಾರೆ. ಯಾರು ಇನ್ಫ್ಲೂಯೆನ್ಸ್ ಮೇಲೆ ಅವ್ರು ಯಾರಿಗೂ ನಾವು ಸೆಲೆಕ್ಟ್ ಮಾಡಿಲ್ಲ. ಅವರ ಕ್ವಾಲಿಟಿ ಮೇಲೆನೆ ಅವರ ಎಕ್ಸಾಮ್ಸ್ ಬಂದೆ ಮೊದಲೆಲ್ಲ ಒಂದು ಕಾಲ ಇತ್ತು, 30 ವರ್ಷದಿಂದ ರಿಕ್ರೂಟ್ಮೆಂಟ್ ಕಂಪ್ನಿ ಅಂತ ಇರೋದು, ಸ್ವಲ್ಪ ಆಗ ಪ್ರಿಫರೆನ್ಷಿಯಲ್ ಇರೋದು. ಈಗ ಇಲ್ಲ, ಈಗೆಲ್ಲ ಬರೀ ಮೆರಿಟ್ ಮೇಲೆ ಅವ್ರನ್ನ ಆಯ್ಕೆ ಮಾಡಿ ನಾವು ಮಾಡ್ತೀವಿ. ಸೊ ಮುಂದಕ್ಕೆ ಅನುಕೂಲ ಆಗಬೇಕು ಅಂತೇಳಿ ನಾವು ಕೆಲವು ಟೀಚರ್ಸ್ಗೆ ಒಂದು ಹೊಸ ಸ್ಕೀಮ್ ಎಲ್ಲ ತರ್ತಾ ಇದ್ದೀವಿ. ಬೇರೆ ಯಾವ ರೀತಿ ದೊಡ್ಡ ದೊಡ್ಡ ಸ್ಕೂಲ್ಸ್ ಅಲ್ಲಿ CBSE ಸ್ಕೂಲ್ಸ್, ICSE ಸ್ಕೂಲು ಅಲ್ಲಿ ಯಾವ ರೀತಿ ಓದ್ ಕೊಡ್ತಾ ಇದ್ದಾರೆ, ಆ ರೀತಿ ನಿಮ್ಮಲ್ಲೂ ಕೂಡ ಮಾಡಲಿಕ್ಕೆ ಒಂದು ಹೊಸ ಸಿಸ್ಟಮ್ ತರ್ತಾ ಇದ್ದೀವಿ. ಸೊ ವಿಶ್ವಾಸ ಇರಲಿ, ನಿಮ್ಮ ಶಾಲೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಎರಡೂ ಕೂಡ ಮ್ಯಾಚ್ ಇಲ್ಲ. ಈಗ ನೀವು ನೋಡಿ, ಈ ವರ್ಷ SSLC ಫಸ್ಟ್ ರ್ಯಾಂಕು ಯಾವ ಇಂಟರ್ನ್ಯಾಷನಲ್ ಸ್ಕೂಲ್ ಬರಲಿಲ್ಲ. ಬಾಗಲಕೋಟೆಯಲ್ಲಿ ನಮ್ಮ ಶಾಲೆ